ಎಲ್ಲಿದ್ದಯಪ್ಪ ಮಾದೇವ ಭಕ್ತರ ಸುಮ ನೋಡಯ್ಯ ನೋಡೋ ಗಂಡನ ಮಾದೇವ ನೋಡಮಲೆ ಮಾದೇವ ಹೆಚ್ಚಿನ ಪಾವನ ದಯ್ಯಾವ ಹರ ಹರ ಶಿವ ಶಿವಾನಂದಪ್ಪ ನಿಮ್ಮಪ್ಪ ಶಂಕರಮನ ಸ್ವಪ್ನ ದೊಡ್ಡಿ ಸುತ್ತ 3 ಪ್ರದಕ್ಷಿಣವನ್ನು ಬಂದು ಈಶಾನ್ಯ ಭಾಗದಲ್ಲಿ ನಿಂತುಕೊಂಡು ಆ ಹೆಣ್ಣು ಮಗಳ ಕಷ್ಟವನ್ನ ನೋಡಬೇಕು ಅಂತೇಳಿ ಮಹನಪ್ಪ ಸ್ವಾಮಿ ಮುತ್ರಜೊಳಗ ಮುಂಬೈ ದಾನ ಮಾಡಿಕೊಂಡು ಕಂಚಿನ ಕಂಚಾಳ ತಗೊಂಡು ಆ ಶಂಕರಮನ ಮನೆ ಮುಂದೆ ಮಾದೇಶ್ವರ ದಾನ ಧರ್ಮ ಸಾರ್ತಿದ್ದಾರೆ. ಅವ್ವ ಯಾರೋ ಯಾರೋ ಕಂದಮ್ಮ ಯಾರೋ ಯಾರೋ ಕಂದಮ್ಮ ಯಾರೋ ಕಂದಮ್ಮ ಯಾರೋ ಹೆಣ್ಣು ಮಗಳೇ ಯಾರೋ ಹೆಣ್ಣು ಮಗಳೇ ಅರಣಿಗೆ ಸಿದ್ಧ ನೀಡವ್ವ ಗುರುವಿಗೆ ಧರ್ಮ ನೀಡವ್ವ ಸಿದ್ಧಾಂತ ಶಿಕ್ಷಾ ನೀಡವ್ವ 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 ಮಹಾದೇವ ಆ ಹೆಣ್ಣು ಮಗಳ ಮನೆ ಮುಂದೆ ನಿಂತುಕೊಂಡು ಸ್ವಾಮಿ ದಾನ ಧರ್ಮ ಕೊಡುಗೆ ಸಾರದಾಗ ಆ ಹೆಣ್ಣು ಮಗಳು ಎಂದು ಬಂದು ದಾನ ಕೊಡ್ಲಿಲ್ಲ ಮತ್ತು ಮುಂದೋಗು ಮಾದಪ್ಪ ಅಂತ ಹೇಳಲಿಲ್ಲ. ಏಕೆ? ಅವಳ ಗಂಡನಾದಂತಹ ನೀಲೇಗೌಡ ಸೆರೆ ಸಿಗುವಲೆ ಬಾದಿ ಬಂಧನಗಳನ್ನು ಕೊಟ್ಟಿದ್ದಾನೆ. ಗಂಡುಗಳಿಗೆ ಬಿಟ್ಟು ಹೋದ್ರೆ ಪರಪುರುಷರ ಕಣ್ಣೆತ್ತು ನೋಡ್ತಾಳೆ, ಬಾಯಿಗಳಿಗೆ ಬಿಟ್ಟು ಹೋದ್ರೆ ಅನ್ಯಪುರುಷರಂತೆ ಮಾತಾಡ್ತಾಳೆ, ಅವಳ ಕಿವಿಗಳ ಬಿಟ್ಟು ಹೋದ್ರೆ ಆಡ್ತಕ್ಕಂಥ ಮಾತು ಕಿವಿ ಕೇಳಿಸ್ಕೊತಾಳೆ, ಕಾಲುಗಳು ಬಿಟ್ಟು ಹೋದ್ರೆ ಬೇರೆಯವ್ರ ಜೊತೆ ನಡ್ಕೊಂಡು ಹೋಗ್ಬಿಡ್ತಾಳೆ, ಅವಳ ಕೈಗಳನ್ನ ಬಿಟ್ಟರೆ ಅವಳ ಕೈ ಬೀಸಿ ಕರೆದು ಅವಳ ಕಷ್ಟವನ್ನ ಪಾರು ಮಾಡ್ಕೊತಾಳೆ ಅಂತೇಳಿ ಅವಳ ಹಿಂದಿನಿಗೆಲ್ಲ ಸೆರೆ ಸಂಕೋಲೆ ಕೊಟ್ಟುಬಿಟ್ಟು ಹೋಗಿದ್ದಲ್ಲ ನೀಲೇಗೌಡ ಮಾದೇಶ್ವರ ದಾನ ಸಾರದಂತ ನೋಡಿ ಹೆಣ್ಣು ಮಕ್ಕಳಿಗೆ ಕೇಳಿಸ್ಲಿಲ್ಲ. ಆವಾಗ ನನ್ನ ಅಪ್ಪಾಜಿ ಮಾಹಿಕಾರ ಮಾದಪ್ಪ ಯಾರು ಹೋಗಿ ದೊಡ್ಡಿ ಒಳಗೆ ಮುಂದಕ್ಕೆ ಹೋಗುವಂತೂ ಹೇಳಲಿಲ್ಲ. ಇಲ್ಲ ಎದ್ದು ಬಂದು ನನಗ ದಾನನು ಕೊಡ್ಲಿಲ್ವಲ್ಲ ದೊಡ್ಡಿ ಒಳಗೆ ಅಂತೇಳಿ ಮಾದಪ್ಪ 77 ಮಲೆ ಬಸಮ ತೆಗೆದು ಸ್ವಾಮಿ ಮಾಹಿಕಾರ ಗಂಡ ಮಹದೇಶ್ವರ 44 ಶಾಸ್ತ್ರ 18 ಪುರಾಣ 4 ವೇದ ಜಪದಗಳನ್ನು ಮಾಡಿ ಮಾದಪ್ಪ ಮಲಿಯ ದೊಡ್ಡ ತಗದವರೇ ಸಂಗಮನ ಮೇಲೆ ಬಿಡದವರೇ ಮಹದಪ್ಪ ಹುಲಿವಾನದವರು ಉತ್ತರ ದೇಶದವರು ಯಾವಾಗ ಮಲೆ ತುಳಿತ ತೆಗೆದು ಶಂಕಮನಿ ಮೇಲೆ ಬಿಡಿದ್ರು ಸ್ವಾಮಿ ಮಾದಪ್ಪನ ತುಳಿತ ಶಂಕಮನಿ ಬಿದ್ದಾಗ ಅವಳ ಗಂಡ ಮಾಡಿದಂತಹ ಸೆರೆ ಸಂಕೋಲೆ ಬಾದಿ ಬಂಧನಗಳೆಲ್ಲ ಒಂದೊಂದಾಗಿ ಪರಿಹಾರ ಆಗ್ತಿತ್ತು. ಅವಳ ಕಣ್ಣಿನ ಸೂಜಿ ಕಳೆದೋಯ್ತು, ಕಣ್ಣಿನ ಸೂಜಿ ಕಳೆದೋಯ್ತು, ಕಣ್ಣಿನ ಸೂಜಿ ಕಳೆದೋಯ್ತು, ಕರ್ಣನ ಬಿದ್ದೋಯ್ತು, ಮಾಯಿನ ಶೀಲ ಬಿದ್ದೋಯ್ತು, ಕೈತತ್ತು ಬಿಡೋಯ್ತು, ಕೈತತ್ತು ಬಿಡೋಯ್ತು, ಕನ್ಯಾಸಿನೇ ಎರಿದ ಮುಂದು ಬೆದರಿ ಬೆಟ್ಟ ಸೇರೋಯ್ತು.
ಆಕಾಶ ಕಟ್ಟು, ಅಂತರ ಕಟ್ಟು, ಗಾಳಿ ಕಟ್ಟು, ಕಂದಾಯ ಕಟ್ಟು, ಬೇರೆ ಕಟ್ಟು, ಬಿಜಾತಿ ಕಟ್ಟು, ದೇವತೆ ಕಟ್ಟು, ದೇವಮಾನ ಕಟ್ಟು. ಈ 77 ರಂಗನ್ನು ಮಾಯ ಮಾಡಿಬಿಟ್ಟು ಮಹಾತ್ಮ ನೀವೇ ಗುಣ ಮಾಡಿದ್ದಲ್ಲಿ 2 ಮಾಯಿದ ಗೊಂಬೆ. ಮಾಯಿದ ಗೊಂಬೆಯನ್ನು ಸ್ವಾಮಿ ಜಕ್ಷಿ ಒಂದ್ಸಲ ತುಳಿದಾಗ ಪಾತಾಳಕ್ಕೆ ಗುಳುಗುಳ್ಳು ಮುಳುಗೋಗುತ್ತೆ ಮಾಯಿದ ಗೊಂಬೆಗಳು. ಆವಾಗ ಶಿವಶರಣಿಯಾದಂತಹ ಶಿವಕಮ್ಮ ಅವಳ ಗಂಡ ಮಾಡಿದಂತಹ ನೆಂಪೋಲೆ ಪರಿಹಾರವಾದಾಗ ಅಯ್ಯೋ ಶಿವನೇ ನನ್ನ ಕಷ್ಟ ಪಾರು ಮಾಡ್ತಕ್ಕಂಥ ದೇವರು ಯಾರಾಗಿರ್ಬೋದಪ್ಪ ಅಂತೇಳಿ ಶಿವಮ್ಮ ಅಪ್ಪ ಯಾರೇ ಆಗಿರ್ಲಿ ನನ್ನ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಸ್ವಾಮಿಗಳು ನನಗೆ ತಂದೆ ಸಮಾನ, ಅವರು ನಾನು ಮಗನ ಸಮಾನ ಎಂಬುದಾಗಿ ಸಂಗಮ್ಮ. ಅಪ್ಪ ಎತ್ತಾಲ ನಾಡಿನ ಜಂಗು ಮಾರಪ್ಪ ಉತ್ತಮರಾಗಿ